ಹಾಯ್ ಗೈಸ್, ಹೇಗಿದ್ದೀರಾ? ಇವತ್ತು ನಾವು ಆಚೆ ತಿರುಗಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಔಟ್ಫಿಟ್ ಇದು ನನ್ನ ಔಟ್ಫಿಟ್. ಓಕೆ, ಔಟ್ಫಿಟ್ ಚೆಕ್ ಆಯ್ತು. ಈಗ ನಾವು ಎಲ್ಲಿ ಹೋಗ್ತೀವಿ, ಏನ್ ಮಾಡ್ತೀವಿ ಅಂತ ನೋಡೋದಕ್ಕೋಸ್ಕರ ಈ ವ್ಲಾಗ್ ನೋಡ್ಕೊಂಡು ಬನ್ನಿ. ಫಸ್ಟ್ ಬ್ರೇಕ್ಫಾಸ್ಟಿಗೋಸ್ಕರ ಇಲ್ಲಿ ನೋಡಿ ನಾವು ಶಿವ ಹೋಟೆಲಿಗೆ ಬಂದಿದ್ದೀವಿ. ಏನ್ ತಿಂತೀವಿ ಅಂತ ನೀವು ನೋಡಿ. ಮೋಸ್ಟ್ಲಿ ಗೈಸ್ ನಾನು ಚಿತ್ರಾನ್ನ ತೊಗೊತೀನಿ. ನನಗೆ ರೈಸ್ ತಿನ್ಬೇಕು ಅನಿಸ್ತಾ ಇದೆ, ಯಾಕಂದರೆ ಮಧ್ಯಾಹ್ನ ಊಟ ಲೇಟ್ ಆಗ್ಬೋದು. ಹಾಗಾಗಿ ನಾನು ಇವಾಗಲೇ ಹೊಟ್ಟೆ ತುಂಬ ತಿನ್ಬಿಡೋಣ ಅಂತ ನನ್ನ ಪ್ಲ್ಯಾನು. ನೋಡೋಣ ಬನ್ನಿ. ಸಿಕ್ಲಿ ವೈಬ್ ನೋಡಿ. ಇದು ಇರೋದು ದಾವಣಗೆರೆ ಹರಿಹರ ಬೈಪಾಸ್ ರೋಡ್. ಏನು ಅಲ್ಲಿಂದ ಮುಂದಕ್ಕೆ ಬಂದಿರೋದು ಆ್ಯಕ್ಚುಲಿ. ಸೊ ಅಲ್ಲೇ ಇರೋದು. ಚಿಲ್ಲಾಗಿದೆ, ಐ ಮೀನ್ ಚೆನ್ನಾಗಿ ಕಾಣ್ತಾ ಇದೆ. ನೋಡಬೇಕು ಅಡಿಗೆ ಫುಡ್ ಹೇಗಿರುತ್ತೆ ಅಂತ. ಐಟಮ್ ಬಂತು ಉಪ್ಪಿಟ್ಟು. ಎಷ್ಟು ಕೊಟ್ಟಿದ್ದಾರೆ? 1-2-3 ಸ್ಪೂನ್ಸಲ್ಲಿ ಖಾಲಿ ಆಗಷ್ಟು ಉಪ್ಪಿಟ್ಟು ಕೊಟ್ಟಿದ್ದಾರೆ. ಮಿರ್ಚಿ ಬಜ್ಜಿ ದೋಸೆ ಬಂತು. ನಂದಲ್ಲ, ಮಮ್ಮಿದು. ಫೋಟೋ ತೆಗೆದು ಬಿಡ. ಎಸ್, ತಗೊಳ್ಳಿ ಮಾ ದೋಸೆ, ಎಂಜಾಯ್. ಏನೋ ಐಟಮ್ಸ್ ಇಲ್ಲೇ ರೆಡಿ ಆಗಿ. ಇದೇನಿದು ಚಟ್ನಿ? ಇದು ರೆಡ್ ಚಿಲ್ಲಿ ಚಟ್ನಿ. ಕೆಂಪು ಚಟ್ನಿ ಅಂತಿದೆ. ಅದೇನದು? ರೊಟ್ಟಿ ಅದು ಅಲ್ಲ, ಪರಾಟ. ಏನೋ ಪರಾಟ ಸಿಗುತ್ತೆ. ಸ್ಪೆಷಲ್ ಹೋಳ್ಗೆನ ಅದು? ಡೇಂಜರಸ್. ನನ್ನ ಐಟಮ್ ಬಂತು ಗೈಸ್. ನಾನು ಅವಲಕ್ಕಿ ತಗೊಂಡಿರೋದು ಕೊನೆಗೆ ಬಂತು. ತಿಂದು ನೋಡಬೇಕು. ಲಾಸ್ಟ್ ಗೈಸ್ ನೋಡಿ, ಇಲ್ಲಿ ತುಂಬ ಸ್ವೀಟ್ ಇದೆ ಅಂತ ಲಾಸ್ಟ್ ಟೀ ಆರ್ಡರ್ ಮಾಡಿದ್ವಿ. ಟಂಗ್ ಅಂಟ ಅಷ್ಟು ಸ್ವೀಟ್ ಇದೆ. ಅಲ್ಲ, ನೀವು ಇದು ತರಿಸ್ಬೇಕು, ಕಾಫಿ ತರಿಸಿದ್ರೆ ಟೀ ತರ ಸ್ವೀಟ್ ಇದೆ ಅಂದ್ರೆ. ಮಾಮ, ನಿಮಗೆ ಇಷ್ಟ ಆಯ್ತು? ನಿಜವಾಗ್ಲೂ ಇಷ್ಟ ಆಯ್ತಾ? ನಿದ್ದೆ ಬರ್ತಾರೆ, ನಿದ್ದೆ ಹೋಗುತ್ತೆ ಆ ಟೀ. ಮಮ್ಮಿಗೆ ನಿದ್ದೆ ಬರುತ್ತಾ? ಸ್ವಲ್ಪ ಲೆಸ್ ಸ್ವೀಟ್ ಮಾಡಲ್ಲ, ತುಂಬಾ ಸ್ವೀಟ್ ಇದೆ. ಅಲ್ಲೇ ಪಪ್ಪಂದು ಟೀ ಬಂತು. ನೀವೊಬ್ರು ಹೇಳ್ಬಿಡಿ. ಚೆನ್ನಾಗಿದೆ ಜಾಗ್ರಿ ಟೀ. ಒಳ್ಳೇದಾಗಂದ್ರೆ ನೀವು ಅವ್ರಿಗೆ ಶುಗರ್ ಫ್ರೀ ಟೀ ಹೇಳ್ರಿ ನೆಕ್ಸ್ಟ್ ಟೈಮ್. ಬ್ಯೂಟಿಫುಲ್ ಪಾರ್ಕ್ಸ್ ಇಂದ ಹೋಗ್ತಾ ಇದ್ದೀವಿ ನೋಡಿ. ಎಷ್ಟು ಲಶ್ ಗ್ರೀನ್ ಇದೆ. ಇದೇ ರೋಡಲ್ಲಿ ನಾವು ಹೋಗ್ತಾ ಇರೋದು. ಇನ್ನೇನು ಒಂದು 10 ಕಿಲೋಮೀಟರಲ್ಲಿ ಬ್ಯಾಡಗಿ ಬರುತ್ತೆ ನೋಡಿ. ಚಿಕ್ಕ ಮನೆ ಅಂದರೆ ನೋಡಿ, ಇಲ್ಲಿ ನಾರ್ಮಲ್ ಚಿಕ್ಕ ಮನೆಗಳು. ನಮ್ಮಂಥ ದೊಡ್ಡ 2 ಸ್ಟೋರಿ ಮನೆಗಳು, ಅಪಾರ್ಟ್ಮೆಂಟ್ ಫ್ಲ್ಯಾಟ್ಸ್ ಏನೂ ಇಲ್ಲ. ಅಂದ್ರೂ ತಮ್ಮ ಲೈಫನ್ನು ಎಷ್ಟು ಸಿಂಪಲ್ ಆಗಿ ಲೀಡ್ ಮಾಡ್ತಾರೆ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ತಾರೆ. ಈಗೆಲ್ಲ ಹೇಳ್ತಾರೆ ದ್ಯಾಟ್ AI ಎಲ್ಲ ಬಂದ್ಬಿಟ್ಟು ಅದು ವರ್ಲ್ಡನ್ನು ಎಲ್ಲ ಜಾಬ್ಸ್ ರಿಪ್ಲೇಸ್ ಮಾಡುತ್ತೆ ಅಂತ. ಬಟ್ ನೋಡಿ, ಇಲ್ಲಿ ಕ್ಯಾಟಲ್ ಫಾರ್ಮಿಂಗು ಮತ್ತು ಈ ಥರ ಎಲ್ಲ ಏನು ಫಾರ್ಮಿಂಗು ಇವೆಲ್ಲ ಜಾಬ್ಸ್ ಎಲ್ಲ ಯಾರು ಮಾಡ್ತಾರೆ? ಯಾವ ಊರು ಮಾಮ ಇದು? ಹಸುಂಡಿ ಊರ ಹೆಸರು ನೋಡಿ, ಹಸುಂಡಿ. ನೀವು ಊರ ಹೆಸರು ಕೇಳಿರಲ್ಲ, ಆ ಥರ ಹೆಸರು ನೋಡಿ. ನೀವೇ ಲೈಫನ್ನು ಎಷ್ಟು ಸಿಂಪಲ್ ಆಗಿ ಲೀಡ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ.
ಮೊದಲಿನ ಕೆಲಸ ಆಯಿತು. ಸೊ ಬೇಸಿಕಲಿ ಇವಾಗ ನಾವು ಬ್ಯಾಡಗಿ ಖಾನಾವಳಿಯಲ್ಲಿ ಊಟ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ಫುಲ್ಲು ತಟ್ಟೆಯಲ್ಲಿ ಎಲ್ಲಾನು ಸ್ವಲ್ಪ ರೊಟ್ಟಿ, ಪಲ್ಯ, ಚಟ್ನಿ, ಅನ್ನ, ಸಾಂಬಾರು ಎಲ್ಲ ಇಟ್ಕೊಡ್ತಾರಲ್ಲ ಆ ಥರದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಯಾವಾಗ ನನ್ನ ಫುಲ್ ಪ್ಲೇಟ್ ರೆಡಿ ಆಗುತ್ತಲ್ಲ ಅವಾಗ ನಾನು ನಿಮಗೆ ನನ್ನ ಪ್ಲೇಟಲ್ಲಿ ಇವತ್ತು ಏನೇನಿದೆ, ಇಲ್ಲಿ ಏನೇನು ಸ್ಪೆಷಲ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಮೂಲಂಗಿ ಸೊಪ್ಪು ಪಚ್ಚಡಿ, ಇದು ಲೆಮನ್ ಪಿಕ್ಕಲ್ಲು, ಇದು ಕಡಲೆ ಪುಡಿ, ಇದು ಚಟ್ನಿ, ಕಾಯಿ ಚಟ್ನಿ, ಇದು ಅದನ್ನ ಹಸಿ ಹಿಂಡಿ ಅಂತಾರಲ್ಲ ಚಿಲ್ಲಿದು, ಇದು ಕ್ಯಾಬೇಜ್ ಸಬ್ಜಿ, ಟೊಮೆಟೊ ಕಾಯಿನಾ, ಇದು ಕ್ಯಾಬೇಜ್, ಕ್ಯಾಬೇಜು, ಇದು ಬೇಳೆ, ದಾಲ್, ರೈಸ್ ಕಡಲೆಬೇಳೆ, ಇಷ್ಟಿದೆ. ಕರ್ಡ್ ಇದೆ. ಈಗ ರೈಸ್ ಕೊಡ್ತಾರೆ. ರೈಸ್ ಸಾಂಬಾರು ಅದು ಬೇರೆ. ಈಗ ನಿಮಗೆ ಏನು ಎಕ್ಸ್ಟ್ರಾ ಬೇಕೋ ಅದನ್ನ ಕೇಳಿದ್ರೆ ಅವರು ಮತ್ತೆ ಸರ್ವ್ ಮಾಡ್ತಾರೆ. ರೊಟ್ಟಿನೂ ಬಿಸಿ ಕೊಟ್ಟಿದ್ದಾರೆ, ತುಂಬಾ ಸಾಫ್ಟ್ ಇದೆ. ಸೊ ಎಂಜಾಯ್. ಬಂಕಲ್ಲಿ ಸ್ಟಾಪ್ ತೊಗೊಂಡಿದ್ವಿ ಗೈಸ್. ಊಟ ತುಂಬ ಚೆನ್ನಾಗಿತ್ತು. ಅದರ ಹೆಸರು ಬಂದ್ಬಿಟ್ಟು ಬ್ಯಾಡಗಿ ಖಾನಾವಳಿ ಅಂತ. ಅಲ್ಲಿ ಊಟ ತುಂಬ ಸಖತ್ತಾಗಿತ್ತು ಗೈಸ್. ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ಏನಿದಾವೆ, ಎಲ್ಲಿ ಪೆಟ್ರೋಲ್ ತೊಗೊಬೋದು ನಾವು, ಅಲ್ಲಿನಕಿನ ಇಲ್ಲಿವಲ್ವ, ಇಲ್ಲಿ ನಯಾರ ಅಂತ. ಇಲ್ಲಿ ಬೇಸಿಕಲಿ 60 ಪೈಸೆ ಕಡಿಮೆ ಇದೆ ಕಾಸ್ಟು ಡೀಸೆಲ್ದು. ಸೊ ಗುಡ್, ಚೆನ್ನಾಗಾಯಿತು. ಮಹಾತ್ಮ ಗಾಂಧಿ ನೇಮ್ ಬರುತ್ತಾ? ಇದು HK ಪಾಟೇಲ್. ಅಲ್ಲಿ ಹಿಂದೆ ಹೋಗಿದ್ದು KH ಪಾಟೇಲ್. ಅದು ಹಿಂದೆ ಹೋಗಿದ್ದು ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಕಾಲೇಜ್. ಯಾವ ಬುಕ್ಸ್? ಕರ್ನಾಟಕ ಸ್ಟೇಟ್ ಬುಕ್ಸಾ? ಎಲ್ಲ ಇದೇ ಯೂನಿವರ್ಸಿಟಿಯಲ್ಲಿ ಪಬ್ಲಿಷ್ ಆಗುತ್ತಾ? ಗದಗಲ್ಲಿ ಎಲ್ಲ ಬುಕ್ಸ್ ಸ್ಟೇಟ್ ಬೋರ್ಡಿಂದು. ಓಕೆ, ಬುಕ್ ಡೆಪೋ. ಈ ರಿವರ್ ಅಲ್ಲಿ ಬೋಟಿಂಗ್ ಇದೆ, ಅದೇ ಬಟ್ ಇಲ್ಲಿ ಬೋಟಿಂಗ್ ಎಲ್ಲ ಮಾಡಕ್ಕಿದೆ, ಚೆನ್ನಾಗಿದೆ. ಗೊತ್ತಲ್ಲ ಎಷ್ಟು ದೊಡ್ಡ. ಮತ್ತೆ ಇಲ್ಲಿ ಚಿಕ್ಕ ರಿವರ್ ಬಟ್ ಬೋಟಿಂಗ್ ಇದೆ. ಲೇಕ್ ಆಮೇಲೆ ಬೋಟಿಂಗ್ ಇದೆ. ಸುವರ್ಣ ಸ್ತಂಭ. ಅಂದ್ರೆ ಏನ್ ಇದು ಸಿಗ್ನಿಫಿಕೆನ್ಸ್ ಏನಂದ್ರೆ ಇದು ಕರ್ನಾಟಕ ಏಕೀಕರಣ, ಕರ್ನಾಟಕ ಅಂತ ಹೇಳ್ತಾರೆ, ಅದು ನೆನಪಿಗೋಸ್ಕರ ಮಾಡ್ತಾರೆ. ಕರ್ನಾಟಕ ಸುವರ್ಣ ಸಂಬಂಧ 50 ವರ್ಷ. ಸುವರ್ಣ ಸ್ತಂಭ. ಕರ್ನಾಟಕ ಸಂಭ್ರಮ 50 ವರ್ಷ. 50 ವರ್ಷ ಕರ್ನಾಟಕ 50 ವರ್ಷ ಆಗಿದ್ದಾಗ ಇಲ್ಲಿ ಇದನ್ನ ಮಾಡಿರೋದು. ಏನ್ಷಿಯಂಟ್ ಟೈಮಿನ ಮನೆ ನೋಡ್ರಿ ಇಲ್ಲಿ. ತೋಟದಾರ ಇದು ತುಂಬಾ ಫೇಮಸ್ ರೀ. ಇದೆಲ್ಲ ಕಾಲೇಜು ಸ್ಕೂಲ್ ಎಲ್ಲ ಇದಾವೆ ಗದಗಲ್ಲಿ. ಸ್ವಾಮಿ ಯಾರಾದ್ರು ಇಲ್ಲಿಂದ 109 ಕಿಲೋಮೀಟರ್ಸ್ ಬಾಗಲಕೋಟೆ. ಬಾಬೂಜಿ ಏನು ರೈಲ್ವೆ ಸ್ಟೇಷನ್ ಅದೇ ಅದೇ ಇದು ರೈಲ್ವೆ ಸ್ಟೇಷನ್ ಹೋಗೋ ದಾರಿ ಇದೆ. ಹಿಂದೆ ಕಾಣಬಹುದು. ಎಸ್, ಕಾಣ್ತಾ ಇದಾರಲ್ಲ. ಕರ್ನಾಟಕ ಮ್ಯೂಸಿಯಂ ಗದಗ ನೋಡಿ. ಮನುಷ್ಯ ಸ್ವಲ್ಪ ಕ್ರಿಟಿಕಲ್ ಆಗಿರ್ತಾರಲ್ಲ, ಚೆನ್ನಾಗಿ ಕಾಣ್ತಾ ಇದೆ. ವಾವ್, ಇಲ್ಲಿ ಬರ್ಬೋದಲ್ಲ. ಇದು ಯಾವಾಗ ಕ್ಲೋಸ್ ಆಗುತ್ತೆ? ಇದು ಎಲ್ಲ 5 ಗಂಟೆಗಪ್ಪ. ಓ, ಇವತ್ತು ಕವರ್ ಮಾಡಕ್ ಆಗಲ್ಲಲ್ಲ. ಅಂಗನವಾಡಿ ಕೇಂದ್ರ ಅಂತ ನೋಡಿ ಗೈಸ್. ಕೇಂದ್ರ ಎಲ್ಲಿ ಎಷ್ಟು ಕ್ಯೂಟಾಗಿ ಡೋಮ್ ಶೇಪ್ ಥರ ಮಾಡಿದ್ದಾರೆ ಗದಗಲ್ಲಿ. ಎಷ್ಟು ಇನೋವೇಟಿವ್ ಆಗಿ ನಮ್ಮ ಗದಗ ಊರಲ್ಲಿ ಇದನ್ನು ಮಾಡಿದ್ದಾರೆ ನೋಡಿ ನೀವೇ.
ನೀವು ಮತ್ತೆ ಅಲ್ಲಿ ಒಳಗೆ ಕಟ್ತೀರಲ್ಲ ಇವತ್ತು ಯಾಕೆ ಹೊರಗೆ ಇಟ್ಟಿರ ಹೊರಗೆ ಕಟ್ಟಿರ ಅದೊಳ್ಳೆ ರಾಯಲ್ ಇದೆ ಅಲ್ಲ, ಅದಕ್ಕೆ ಅದು ಹಿಂಗೆ ಬಂದಿರೋದು. ನಾನು ಬೇಡ, ನನ್ನ ನೋಡಿನೇ ಅದಕ್ಕೆ ಪಕ್ಕ ಸಿಟ್ಟು ಬಂದ್ಬಿಡುತ್ತೆ. ಎಷ್ಟೆಷ್ಟು ನಿಮ್ಮ ಮಾತು ಕೇಳ್ತಾ ಇದ್ದದು ಅಲ್ಲಿ ಆರಾಮಾಗಿರ್ಲಿ. ಸೀನಿಯರ್ ಬಾವಿ ಅಂತ ಗೈಸ್ ನೋಡಿ, ಬಾಯ್ ಬಾಯ್ ಅಂತ ಬರ್ತಿದೆ. ಬಾಯ್ ಬಾಯ್. ಬಸವೇಶ್ವರ ಕಾಲೇಜ್ ಗದಗು, ಮತ್ತೆ ಇಲ್ಲಿ ಎಷ್ಟು ಒಳ್ಳೆ ಒಳ್ಳೆ ಕಾಲೇಜಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ನೋಡಿ. ಮತ್ತೆ ಇಲ್ಲಿ ಆ್ಯಕ್ಚುಲಿ ನೋಡಿ ಬಂಧನ್ ಬ್ಯಾಂಕ್ ಕೂಡ ಇದೆ, ಆ್ಯಂಡ್ ಬೇರೆ ಬೇರೆ ಟೈಪ್ಸ್ ಆ್ಯಂಡ್ ಬ್ಯಾಂಕ್ಸ್ ಕೂಡ ಇದ್ದಾವೆ. ತುಂಬ ಈ ಸಿಟಿ ಡೆವಲಪ್ ಆಗಿದೆ ಆ್ಯಕ್ಚುಲಿ. ಒಂದು 7-8 ಇಯರ್ಸ್ ಕಂಪೇರ್ ಮಾಡಿದ್ರೆ 7-8 ಇಯರ್ಸ್ ಬ್ಯಾಕ್ ಇಷ್ಟು ಡೆವಲಪ್ಮೆಂಟ್ ಇದ್ದಿಲ್ಲ, ಬಟ್ ಇವಾಗೆಲ್ಲ ಡೆವಲಪ್ಮೆಂಟ್ ತುಂಬ ಆಗಿದೆ. ಮತ್ತೆ ಒಳ್ಳೆ ಕ್ಯಾಫೇಸ್ ಎಲ್ಲ ಆಗಿದ್ದಾವೆ. ಆದರೆ ನಾವು ಆ ರೂಟಿಗೆ ಹೋಗ್ತಾ ಇಲ್ಲ ಗೈಸ್, ಹಾಗಾಗಿ ನಿಮಗೆ ಕಾಣಲ್ಲ. ಬಸವಣ್ಣ ಸ್ಟ್ಯಾಚು ಬರುತ್ತೆ, ಕಾಣ್ತಾ ಇದ್ದಾರಲ್ಲ. ಹಾ, ಬಸವಣ್ಣ ಸ್ಟ್ಯಾಚು ಈ ಸರ್ ಕಾಣ್ತು. ಅಲ್ಲ ಎದುರುಗಡೆ ಫುಡ್ ಕೋರ್ಟ್ ಝೋನ್ ಮಾಡಿದಾರೆ ಸ್ಟ್ಯಾಚು ಕಿತ್ತೂರು ರಾಣಿ ಚೆನ್ನಮ್ಮ ಅಲ್ಲ ಇದೆ ಇದು. ಇದೆ ಬೇಕ್ರಿ. ಇದು 1835 ಹೇಳಿದ್ರಲ್ಲ, 1870 ನಡೀತಾ ಇದೆ ಬೇಕ್ರಿ. ಅಂಡ್ ಇಲ್ಲಿ ಸಾಸನೂರ್ ಬೇಕ್ರಿ ಅಂತ ಹೋಯ್ತಲ್ಲ, ಅದೇ ಹೆಸರಲ್ಲೇ ಸಾಸನೂರ್ ಕ್ಯಾಫೆ ಅಂತ ಇದೆ ಇಲ್ಲಿ. ಒಳ್ಳೆ ಆಂಬಿಯನ್ಸ್ ಇರೋದು ನೋಡಿ ಗೈಸ್. ಕ್ಯಾಫೆನೂ ಇದೆ ಇಲ್ಲಿ, ಹ್ಯಾಂಗ್ ಔಟ್ ಅಂತ ಇರಲ್ಲ ಅಷ್ಟೇ ಅಲ್ಲ, ಇಲ್ಲಿನೂ ಇದೆ ಮಾವಳ್ಳಿ ಬಿರಿಯಾನಿ. ನೋಡಿ ಕಿಂಗ್ ಐಸ್ ಕ್ರೀಮು, ದ ಕ್ರೌನ್ ಅಂತ ಒಂದು ಹೋಟೆಲ್ ನೋಡಿ ಇಲ್ಲಿ. ಇಷ್ಟು ಒಳ್ಳೆ ಆಂಬಿಯನ್ಸ್ ಇರೋ ಬಲ್ಲೆ ಅಂತ ಒಂದು ರೆಸ್ಟೋರೆಂಟ್ ಇದೆ. ಸಿಕ್ಕಾಪಟ್ಟೆ ತುಂಬಾ ಒಳ್ಳೆ ಒಳ್ಳೆ ಕ್ಯಾಫೇಸ್ ಅಂಡ್ ರೆಸ್ಟೋರೆಂಟ್ಸ್, ಒಳ್ಳೆ ಆಂಬಿಯನ್ಸ್, ಲೇಕ್ ಇದೆ, ಬೋಟಿಂಗ್ ಇದೆ, ಸೊ ಮಾಡೋಕ್ಕೆಲ್ಲ ಇದೆ. ಅಷ್ಟೇ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕು. ಬಿಕಾಸ್ ಜನ ಯೋಚನೆ ಮಾಡೋ ರೀತಿನೂ ಚೇಂಜ್ ಆಗ್ಬೇಕಲ್ಲ. ಜನ ಯೋಚನೆ ಮಾಡೋ ರೀತಿ ಚೇಂಜ್ ಆಯ್ತು ಅಂದ್ರೆ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೋದು ಇಲ್ಲಿ. ಒನ್ ಲಾಸ್ಟ್ ಟೈಮ್ ಗದಗ ಸಿಟಿಗೆ ಬಾಯ್, ಮತ್ತೆ ನೆಕ್ಸ್ಟ್ ಟೈಮ್ ಸಿಗೋರು. ಅವಾಗ ಕರೆಕ್ಟ್ ಆಗಿ ತೋರ್ಸಕ್ ಆಗಿದ್ದಿಲ್ಲಲ್ಲ. KH ಪಾಟೀಲ್ ಇದು KH ಪಾಟೀಲ್. ನೀವಿಬ್ರು HK ಯಾಕಂತಿದ್ದೀರಿ? KH ಇಲ್ಲ, ಇವ್ರ ಫಾದರ್ HK ಪಾಟೀಲ್ ಇದಾರಲ್ಲ, ಅವ್ರ ಫಾದರ್ KH ಪಾಟೀಲ್. ಇದೇನಿದು ಅವರು ಹಿಂಗ ಹೆಸರು ಇಟ್ಕೊಂಡಾರ. ಅಪ್ಪ HK ಪಾಟೀಲ್, ಮಗ KH ಪಾಟೀಲ್. ಎಷ್ಟು ಲೈಟ್ಸ್ ಇದಾವ. ಯಾವ್ದೋ ಕಾಲೋನಿ ಅಪ್ಪ, ಅದೇನು ಡೆವಲಪ್ ಮಾಡ್ತಾರೆ. ಅದೇ ಎಷ್ಟು ಲೈಟ್ಸ್ ಇದಾವ, ಅದಕ್ಕೆ ಇಷ್ಟೊಂದು ಲೈಟ್ಸ್. ಕಾಲೋನಿನು ಮೊದ್ಲು ಎಲ್ಲಾ ಕೆಲಸ ಮಾಡ್ಬಿಟ್ಟಾರೆ ಕಾಲೋನಿ ಅವ್ರು. ಏನು ಸ್ಟ್ರೀಟ್ ಲೈಟ್, ಇನ್ನೇನು ಇವಾಗ ಬಿಲ್ಡಿಂಗ್ ಕಟ್ಬೇಕಷ್ಟೇ. ಲೈಟ್ಸ್ ಎಲ್ಲ ರೆಡಿ ಇದೆ. ಅಲ್ಲಿ ಕಾಣ್ತಾ ಇದೆ ಅಲ್ಲಿ ಬಿಲ್ಡಿಂಗು, ಅದು ಮಹಾತ್ಮ ಗಾಂಧಿ ಯೂನಿವರ್ಸಿಟಿ ಅಲ್ಲ. ಮೆಡಿಕಲ್ MBA ಎಲ್ಲ ಇದೆ ದೂರದಲ್ಲಿ. ಇಲ್ಲ, ಅಂಕಲ್ ಹೇಳಿದ್ರು ಮೆಡಿಕಲ್ ಇದೆ ಅಂತೆ. ಎಷ್ಟು ಅಲ್ಲಿ ವರ್ಕರ್ಸ್ ಕ್ವಾರ್ಟರ್ ಇದೆ. ಈಗ ಪೋಸ್ಟರ್, ಸಾರಿ ನೇಮ್ ಪ್ಲೇಟ್ ಬರುತ್ತೆ ನೋಡಿ, ಅದು ಕಾಲೇಜಾ? ಆಮೇಲೆ ಅಲ್ಲಿ ನೋಡಿ, ಅಲ್ಲಿ ದೂರ ಇದಲ್ಲ, ಅಲ್ಲಿ ವರ್ಕರ್ಸ್ ಕ್ವಾರ್ಟರ್ಸ್ ಇದೆ, ಹೆಸರು ಬರುತ್ತೆ ನೋಡಿ, ನೀವೇ ಅಬ್ಸರ್ವ್ ಮಾಡಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ. ಗೈಸ್, ಇವತ್ತಿಗೋಸ್ಕರ ಇಷ್ಟೇ. ಈ ಥರನೇ ಫನ್ ಬ್ಲಾಗ್ಸಿಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೊಂದು ಬ್ಲಾಗ್ ಜೊತೆ ನಾಳೆ ಇದೇ ಪ್ಲೇಸಲ್ಲಿ ಸಿಗೋಣ. ಅಲ್ಲಿವರೆಗೂ ಖುಷಿಯಾಗಿರಿ, ಮತ್ತೆ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಬಾಯ್, ನಮಸ್ಕಾರ.